ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಲಾಂಗ್ ವೀಕೆಂಡ್ ಎಂಜಾಯ್ ಮಾಡ್ತಾ ಇದ್ದೀರಾ? ಹಾಲಿಡೇಸ್ ಎಂಜಾಯ್ ಮಾಡ್ತಾ ಇರಬೇಕು ಇವತ್ತು ರಜಾ ಹಾಕಿರೋರಿಗೆ. ಸೊ ಈಗ ಅದೇ ಶಕ್ತಿಯಿಂದಲೇ ಇವತ್ತಿನ ವಿಷಯ ಮುಂಜಾನೆ ಮಾತಲ್ಲಿ ಏನು ಅಂತಂದರೆ, ನಮ್ಮ ಬಗ್ಗೆ ನಾವು ಎಂದು ಕೆಟ್ಟದಾಗಿ ಮಾತಾಡ್ಕೋಬಾರ್ದು. ಅದು ನಮ್ಮ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ಬಹಳ ಪ್ರಭಾವವನ್ನು ಬೀರುತ್ತೆ. ಅದ್ರದ್ದು ಆ ಮಾತುಗಳು ನಮಗೆ ನಾವು ಹೇಳೋದು ಸೈಕಲಾಜಿಕಲಿ ಅದು ಎಫೆಕ್ಟ್ ಆಗೇ ಆಗುತ್ತೆ. ಇಟ್ ಹ್ಯಾಸ್ ಮೋರ್ ಎನರ್ಜಿ. ಬೇರೆಯವ್ರು ಹೇಳೋದನ್ನು ನಾವು ಹಿಡಿಸ್ಕೊಳ್ಳಬಾರ್ದು. ಅಂಥದ್ರಲ್ಲಿ ನಮಗೆ ನಾವು ಹೇಳ್ಕೊಳ್ಳೋದ್ರಿಂದ ಅದು ಇನ್ನೂ ಜಾಸ್ತಿ ಪ್ರಭಾವ ಬೀಳತ್ತೆ. ಆದ್ದರಿಂದ ನಾಳೆಯಿಂದ 21 ಡೇಸ್ ಯಾವುದೇ ಇದು ಹ್ಯಾಬಿಟ್ ಫಾರ್ಮ್ ಮಾಡೋಕ್ಕೆ ಅಂತ ಅಲ್ಲ, ಜಸ್ಟ್ ಟು ಮೇಕ್ ಯು ಫೀಲ್ ದ ಡಿಫ್ರೆನ್ಸ್. ನನಗೆ ಆಗಲಿ ನಿಮಗೆ ಆಗಲಿ, ಟು ಮೇಕ್ ಅ ಡಿಫ್ರೆನ್ಸ್. ಈಗ ನಾವು ಸಕಾರಾತ್ಮಕ ಚಿಂತನೆಗಳನ್ನ ಹೇಳ್ಕೊಂಡ್ರೆ, ಅಫರ್ಮೇಷನ್ಸ್ನ ಹೇಳಿಕೊಂಡು ಹೇಗೆ ನಮಗೆ ಬದಲಾವಣೆ ಬರುತ್ತೆ ನಮಗೆ ನಮ್ಮ ಮೇಲೆ ಅಂತ, ಐ ಬಿಲೀವ್ ಇಟ್ಸ್ ಗೋನ್ ಬಿಲ್ಡ್ ಸಮ್ ಕಾನ್ಫಿಡೆನ್ಸ್. ನಮ್ಗೆ ಆಗತ್ತೆ, ವಿ ಆರ್ ಕೇಪಬಲ್, ವಿ ಆರ್ ಸ್ಟ್ರಾಂಗ್ ಅಂತೆಲ್ಲ ಹೇಳ್ಕೊಂಡಾಗ ಅದು ಒಂಥರ ಸಹಾಯ ಮಾಡುತ್ತೆ. ನಮ್ಮ ಸೆಲ್ಫ್ ಎಸ್ಟೀಮ್ನ ಹೆಚ್ಚು ಮಾಡಿಸುತ್ತೆ, ನಮ್ಮ ಕಾನ್ಫಿಡೆನ್ಸ್ ಹೆಚ್ಚು ಮಾಡಿಸುತ್ತೆ ಅಂತ. ಸೊ ಲೆಟ್ಸ್ ಸಿ ದ ಡಿಫ್ರೆನ್ಸ್ ಯಾವ ಥರ ಪ್ರಭಾವ ಬೀಳುತ್ತೆ. ನಾಳೆಯಿಂದ 21 ದಿವಸ ಅಫರ್ಮೇಷನ್ ಚಾಲೆಂಜಿಗೆ ನೀವು ರೆಡಿನಾ? ಸೊ ರೆಡಿಯಾಗಿದ್ದರೆ ಇನ್ಮೇಲೆ ಯಾವುದೇ ರೀತಿಯಾದ ನಕಾರಾತ್ಮಕ ಕಮೆಂಟ್ಸ್ಗೆ, ಚಿಂತನೆಗಳು ಬೇರೆಯವರಿಂದನೂ ಆಗಿರಲಿ, ನಮಗೆ ನಾವಾಗಲಿ, ಇಟ್ ಈಸ್ ಅ ಬಿಗ್ ನೋ. ಹೇಳ್ಕೊಬೇಡಿ, ಅಕ್ಸೆಪ್ಟ್ ಮಾಡಬೇಡಿ, ನಿಮಗೆ ನೀವು ಅಕ್ಸೆಪ್ಟ್ ಮಾಡಬೇಡಿ. ಆಲ್ವೇಸ್ ಪಾಸಿಟಿವ್ ಥಿಂಕಿಂಗ್ ಡಸ್ ಮೇಕ್ ಅ ಚೇಂಜ್. ಅದೊಂದು ಸಣ್ಣದಾಗಿದ್ರು ಇಟ್ ಡಸ್ ಮೇಕ್ ಅ ಡಿಫ್ರೆನ್ಸ್. ಸೊ 21 ದಿವಸ ಆದಮೇಲೆ ಲೆಟ್ಸ್ ಸಿ ಯಾರಿಗೆ ಹೇಗೆ ಪ್ರಭಾವ ಬೀಳುತ್ತೆ ಅಂತ. ಸೊ ನೀವು ಈ ಚಾಲೆಂಜಿಗೆ ರೆಡಿ ಇದ್ದೀರಾ? ರೆಡಿ ಇದ್ದರೆ ಈ ಪೋಲಲ್ಲಿ ಎಸ್ ಅಂತ ವೋಟ್ ಮಾಡಿ. ಶುಭವಾಗಲಿ, ಶುಭ ದಿನ, ಶುಭ ಶುಕ್ರವಾರ ಎಲ್ಲರಿಗೂ, ಆ್ಯಂಡ್ ಹ್ಯಾಪಿ weekend.